ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಿಮ್ಮ ವಾಣಿ. ನಾನ್ ಬೆಳಗಾರ್. ಇವತ್ತು ನಾವು ರಾಜಾಜಿನಗರ ಸ್ಟೋರ್ ಹತ್ರ ಇದ್ದೀವಿ. ರಾಜಾಜಿನಗರ ಬೆಸ್ಕಾಂ ಸ್ಟೋರ್ ಹತ್ರ ಇದ್ದೀವಿ. ನೋಡಿ, ಒಂದೊಂದು ವಸ್ತುವನ್ನು ಲಕ್ಷಾಂತರ ರೂಪಾಯಿಗಳನ್ನ ಕುರಿದು ಒಂದು ಪರ್ಚೇಸ್ ಮಾಡ್ತಾರೆ ಇಲಾಖೆಯವರು. ಆದ್ರೆ ಅದರ ಒಂದು ಕೆಲಸ ಮುಗಿತು ಅಥವಾ ಯಾವುದೋ ಒಂದು ತೊಂದರೆಯಿಂದನೋ ಸುಟ್ಟೋಯ್ತು, ಹಾಳಾಯ್ತು ಅನ್ನೋ ವಸ್ತುಗಳನ್ನ ತಾಮೊಂದು ರಿಟರ್ನ್ ಸ್ಟೋರ್ಗೆ ಹಾಕ್ತಾರೆ. ಆ ಸ್ಟೋರ್ಗೆ ಹಾಕಿರೋಂಥ ಮೆಟೀರಿಯಲ್ಗಳನ್ನ ನೀವು ಇಲ್ಲಿಂದ ನೋಡ್ತಾ ಇದ್ದೀರಾ. ಇದರಲ್ಲಿ ನೋಡಿ, ಕೋಟ್ಯಾಂತರ ರೂಪಾಯಿ ದುಡ್ಡಿದೆ. RMU ಇದೆ, ಆಮೇಲೆ LTKS ಇದೆ, ಮೀಟರಿಂಗ್ ಕ್ಯೂಬಿಕಲ್ ಇದೆ, ಹಲವಾರು ವಸ್ತುಗಳಿದೆ. ಈ ರೀತಿಯ ವಸ್ತುಗಳನ್ನ ಈ ರೀತಿ ತಾಂಬಂದು ಹಾಕಿ ಇದರಿಂದ ಪಡಿತಿರೋಂಥ ಲಾಭ ಏನು ಇಲಾಖೆ? ಇವತ್ತು ಸಂಸ್ಥೆಗಳು, ಇವತ್ತು ನೋಡಿ, ನೀವು ಒಂದು ಗ್ಯಾರೇಜ್ ಅಲ್ಲಿ ಒಂದು ಸಣ್ಣ ಪುಟ್ಟ ಕಬ್ಬಿಣದ ವಸ್ತುಗಳನ್ನು ಸಹ ಯಾವುದು ದಸರಾ ಹಬ್ಬದಲ್ಲಿ ಆಯುಧ ಪೂಜೆಯಲ್ಲಿ ರಿಟರ್ನ್ ಕೊಟ್ಟು ಸ್ಕ್ರಾಪ್ ಅಂತ ಮಾಡಿ ಆ ಸ್ಕ್ರಾಪಿನಿಂದ ಒಂದಿಷ್ಟು ದುಡ್ಡನ್ನು ತೆಗಿತಾರೆ. ಆದ್ರೆ ನಮ್ಮ ಇಲಾಖೆಯವರು ಏನು ಇಂಧನ ಇಲಾಖೆಯಲ್ಲಿ ಯಾಕೆ ಈ ಪ್ರೋಸೆಸ್ ಆಗ್ತಾ ಈ ಒಂದು ಕಾರ್ಯ ಯಾಕೆ ಆಗ್ತಿಲ್ಲ? ಲಕ್ಷಾಂತರ ರೂಪಾಯಿ ದುಡ್ಡು, ಸಾರ್ವಜನಿಕರ ದುಡ್ಡನ್ನ ಹಾಕಿ ಇವತ್ತು ಖರೀದಿಸುವಂತ ವಸ್ತುಗಳನ್ನ ಈ ರೀತಿ ತಾಮಂದು ಬೇಕಾಬಿಟ್ಟಿಯಾಗಿ ನೋಡಿ, ವರ್ಷಾನುವರ್ಷ ತಾಮಂದು ಈ ತರ ಹಾಕಿದ್ರೆ ಇವು ದಿನನಿತ್ಯ ಇದರ ಬೆಲೆ ಕಮ್ಮಿ ಆಗ್ತಾ ಹೋಗುತ್ತೆ. ಆಗ್ಲಿ ಯಾವುದೇ ರೀತಿಯಾದ ಬೆಲೆ ಬರಲ್ಲ. ಯಾಕಂದ್ರೆ ತುಕ್ಕು ಹಿಡಿತದೆ, ಗಾಳಿ ಮಳೆಗೆ ಹಾಳಾಗುತ್ತೆ. ಈ ರೀತಿಯಾಗಿ ಹಾಳಾಗಿ ಇವರು ಸಾಧಿಸ್ತಿರೋದೇನು? ಯಾವ ರೀತಿಯಾದ ಒಂದು ಮಾರ್ಗದರ್ಶನದಲ್ಲಿ ಇವರು ನಡೀತಾ ಇದ್ದಾರೆ? ಸಾರ್ವಜನಿಕರ ದುಡ್ಡನ್ನ ಈ ರೀತಿಯಾಗಿ ಪೋಲ್ ಮಾಡೋದಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಈ ಒಂದು ಸ್ಟೋರ್ನವ್ರಿಗಾದ್ರೂ ಜ್ಞಾನ ಇರಬೇಕು, ಅಥವಾ ಸಂಬಂಧಪಟ್ಟ ದೊಡ್ಡ ಅಧಿಕಾರಿಗಳಿಗಾದ್ರೂ ಜ್ಞಾನ ಇರಬೇಕು. ಯಾರೊಬ್ಬರಿಗೂ ಜ್ಞಾನ ಇಲ್ಲ. ಇವತ್ತು ಕೇವಲ ಅವ್ರು ಮಾಡಿದ್ದೇ ಕೆಲಸ, ಅವ್ರು ನಡೆದಿದ್ದೇ ರೀತಿ ಅನ್ನುವ ರೀತಿಯಲ್ಲಿ ನಡ್ಕೊತಾ ಇದ್ದಾರೆ. ಒಟ್ಟಾರೆಯಾಗಿ ಈ ರೀತಿಯಾಗಿ ಕೋಟ್ಯಾಂತರ ರೂಪಾಯಿ ವಸ್ತುಗಳನ್ನ ಬೇಕಾಬಿಟ್ಟಿಯಾಗಿ ಬಿಸಾಕಿ ಒಂದು ಕಡೆ ಇಲಾಖೆಗೆ, ಇನ್ನೊಂದು ಕಡೆ ತೆರಿಗೆದಾರನಿಗೆ ಮೋಸ ಮಾಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ರೀತಿಯ ಒಂದು ಸಣ್ಣ ಸಣ್ಣ ವಿಚಾರಗಳನ್ನು ಸಹ ಗಮನಿಸದೆ ಕೂತಿರುವಂತ ದೊಡ್ಡ ದೊಡ್ಡ ಅಧಿಕಾರಿಗಳು ಗಮನ ಹರಿಸ್ಬೇಕು. ಯಾಕಂದ್ರೆ ಇದನ್ನ ನೀವು ಉಡಾಫೆಯಾಗಿ ತಗೋಬಹುದು, ಬಿಡೋ ಅದೇನೋ ಬಿದ್ದಿದೆ ಅದರಿಂದ ಏನಾಗದೆ ಇಲ್ಲ. ಬಿದ್ದಿದೆ ಅಂದ್ರೆ ನೀವು ಬಿಡಿಸಿದೀರಾ, ತಾಮಂದು ಬಿಸಾಕಿದೀರಾ. ಇವತ್ತು ಎಷ್ಟೋ ಓಎಂಗಳ ಮುಂದೆ, ಎಷ್ಟೋ ಸಬ್ ಡಿವಿಷನ್ಗಳ ಮುಂದೆ ಟ್ರಾನ್ಸ್ಫಾರ್ಮರ್ ಆಗಿರ್ಬೋದು, LT ಬಾಕ್ಸ್ಗಳಾಗಿರ್ಬೋದು, LTKSಗಳಾಗಿರ್ಬೋದು, ಅಥವಾ ಮೀಟರಿಂಗ್ ಕ್ಯೂಬಿಕಲ್ಗಳಾಗಿರ್ಬೋದು, ಹಲವಾರು ವಸ್ತುಗಳನ್ನ ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಬಿಸಾಕಿದೀರಾ. ಈ ರೀತಿಯ ವಸ್ತುಗಳನ್ನ ಕೇವಲ ಸ್ಟೋರ್ಗೆ ಹಾಕಿ ಅಲ್ಲಿಗೆ ಕೆಲಸ ಮುಗೀತು ಅನ್ನೋದಲ್ಲ, ಆ ಸ್ಟೋರ್ ಅಲ್ಲಿರುವಂತ ವಸ್ತುಗಳನ್ನ ಸ್ಕ್ರಾಪ್ ಮಾಡಬೇಕು, ಟೆಂಡರ್ ಕರಿಬೇಕು, ಇನ್ನೊಂದು ಮತ್ತೊಂದು ಪ್ರಕ್ರಿಯೆಗಳಲ್ಲಿ ಅದನ್ನ ಕ್ಲಿಯರ್ ಮಾಡ್ಬೇಕಾಗ್ಲಿ. ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಬಿಸಾಕೋದು ಎಷ್ಟು ಸರಿ ಅಂತ ನಿಮ್ಮ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಬರುವಂತ ಸ್ಟೋರ್ಗೆ ಬರುವಂತ ಅಧಿಕಾರಿಗಳು ಗಮನ ಹರಿಸಬೇಕು. ಈ ರೀತಿಯ ವಸ್ತುಗಳನ್ನ ಆದಷ್ಟು ಬೇಗ ಕ್ಲಿಯರ್ ಮಾಡಿ ಅದನ್ನ ಒಂದು ಸ್ಕ್ರಾಪ್ ಅಂತ ಮಾಡಿ, ಆ ಸ್ಕ್ರಾಪ್ ನ ನೀವು ಟೆಂಡರ್ ಕರೆದು ಅದನ್ನ ಪ್ರಕ್ರಿಯೆ ಮಾಡಿ ಮುಗಿಸಿದಾಗ ಇಲಾಖೆಗೆ ಒಂದಿಷ್ಟು ದುಡ್ಡು ಅಂತ ಬರುತ್ತೆ. ಇವತ್ತಿನ ಒಂದು ಕಾಲಮಾನದಲ್ಲಿ ಸಂಬಳಕ್ಕೂ ಒದ್ದಾಡುವಂತ ಪರಿಸ್ಥಿತಿ ಇಲಾಖೆ ಬಂದು ನಿಂತಿದೆ. ಇದೇ ರೀತಿಯಾಗಿ ಆದ್ರೆ ಕೋಟ್ಯಾಂತರ ರೂಪಾಯಿ ವಸ್ತುಗಳು ಹಾಳಾಗಿ ಈ ತರ ಬಿದ್ರೆ, ಯಾವುದಕ್ಕೂ ಪ್ರಯೋಜನವಿಲ್ಲದಂತ ಬಿದ್ದಿದ್ರೆ ಇದರಿಂದ ಯಾರಿಗೂ ಒಂದು ಲಾಭ ಇಲ್ಲ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ತುರ್ತು ಕ್ರಮ ಕೈಗೊಂಡು ಆದಷ್ಟು ಬೇಗ ಈ ಒಂದು ಸ್ಟಾಕ್ ನ, ಅಂದ್ರೆ ಏನು ಸ್ಕ್ರಾಪ್ ಏನಿದೆ ಇದನ್ನ ಕ್ಲಿಯರ್ ಮಾಡಬೇಕು ಅಂತ ನಿಮ್ಮ ವಾಣಿ ತಂಡದಿಂದ ನಾನು ಸಹ ಕೇಳ್ತಾ ಇದ್ದೀನಿ.